ತಾಲೂಕಾದ ಅರಣ್ಯ ಕಾಡಂಚಿನ ಗ್ರಾಮವಾದಂತಹ ವೀರಣ ಹೊಸಹಳ್ಳಿಯಿಂದ ವಿದ್ಯುಕ್ತವಾಗಿ ಚಾಲನೆ ಸಿಕ್ಕಿರ್ತಕ್ಕಂತಹದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದೀಗ ವಿವಿಧ ಜಾನಪದ ಕಲಾ ತಂಡಗಳೊಡನೆ ಮೈಸೂರಿನ ದಸರಾ ಗಜಪಡೆಯಲ್ಲಿ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವಂತಹ ಮೊದಲ ಹಂತದ ಆನೆಗಳು ಇದೀಗ ಕಾಡಿನಿಂದ ನಾಡಿನತ್ತ ಹೆಜ್ಜೆಯನ್ನು ಹಾಕ್ತಾ ಇರ್ತಕ್ಕಂತಹದ್ದು. ಮಧುವಣಗಿತ್ತಿ ಅಂತ ಸಿಂಗಾರಗೊಂಡಿರ್ತಕ್ಕಂಥ ಅಭಿಮನ್ಯು ನೇತೃತ್ವದ ಆನೆಗಳು ಇವತ್ತು ಕಾಡಿನಿಂದ ನಾಡಿಗೆ ಹೆಜ್ಜೆಯನ್ನ ಹಾಕ್ತಾ ಇರ್ತಕ್ಕಂತಹದ್ದು. ಮೊದಲನೇದಾಗಿ ನೀವು ನೋಡ್ತಾ ಇರ್ತಕ್ಕಂತಹದ್ದು ಈ ಬಾರಿಯ ದಸರಾ ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿಯನ್ನ ಹೊರುವಂತಹ ಅಭಿಮನ್ಯು, ಅನಂತರದಲ್ಲಿ ಕುಮ್ಕಿ ಆನೆಗಳಾಗಿ ಪಾಲ್ಗೊಳ್ಳುವಂತಹ ಲಕ್ಷ್ಮಿ ಹಾಗೂ ಕಾವೇರಿ ಆನೆ, ಅದರ ಹಿಂಭಾಗದಲ್ಲಿ ಬರ್ತಾ ಇರ್ತಕ್ಕಂತಹದ್ದು ಅಭಿಮನ್ಯುವಿನ ನೇತೃತ್ವದಲ್ಲಿ ಅಂಬಾರಿಯನ್ನು ಯಾರು ಹೊರ್ತಾರೆ ಅನ್ನುವಂಥ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಆಯ್ಕೆಗಳು ಸಿಗ್ತವೆ ಅನ್ನುವಂಥದ್ದು. ಮಹೇಂದ್ರ ಆಗಿರ್ಬೋದು, ಏಕಲವ್ಯ, ಭೀಮ, ಕಂಜನ್, ಪ್ರಶಾಂತ ಹಾಗೂ ಧನಂಜಯ ಅನ್ನುವಂತಹ 5 ಆನೆಗಳು ಅಭಿಮನ್ಯು ಹಿಂಭಾಗದಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇರ್ತಕ್ಕಂತಹದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮೈಸೂರು ದಸರಾ ಅಂತಂದ್ರೆ ಅದು ಜನಸಾಗರದ ಹಬ್ಬ ಅಂತಾನೆ ಹೇಳ್ಬೋದು. ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ದಸರಾ ಗಜ ಪಯಣವನ್ನು ಕಣ್ತುಂಬಿಕೊಳ್ಳಿಕ್ಕಾಗಿ ಸುತ್ತಮುತ್ತಲಿನ ಜಿಲ್ಲೆಗಳು ಹಾಗೂ ಹೊರ ರಾಜ್ಯದಿಂದಲೂ ಕೂಡ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿರ್ತಕ್ಕಂತಹದ್ದು. ಈಗಾಗಲೇ ಒಂದು 12:30ರಿಂದ 12:45 ಒಳಗೆ ಸಲ್ಲುವಂತಹ ಶುಭ ಲಗ್ನದಲ್ಲಿ ಒಂದು ಈಶ್ವರ್ ಖಂಡ್ರೆ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಆಗಿರ್ಬೋದು, ಪಶುಸಂಗೋಪನಾ ಇಲಾಖೆ ಸಚಿವರಾಗಿರ್ತಕ್ಕಂತಹ ಕೆ ವೆಂಕಟೇಶ್ ಅವರು ಗಜಪಯಣಕ್ಕೆ ಒಂದು ಸಾಂಪ್ರದಾಯಿಕ ಪೂಜೆಯನ್ನು ಸಲ್ಲಿಸುವುದರ ಮುಖೇನ, ಪುಷ್ಪಾರ್ಚನೆಯನ್ನು ಮಾಡೋದ್ರ ಮುಖೇನ ಒಂದು ಚಾಲನೆಯನ್ನು ಕೊಟ್ಟಿದ್ರು. ಅನಂತರದಲ್ಲಿ 16 ಕಲಾ ತಂಡಗಳ ವೈಭೋಗದೊಂದಿಗೆ ಇದೀಗ ಕಾಡಿನಿಂದ ನಾಡಿನತ್ತ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವಂತಹ ಮೊದಲ ಹಂತದ ಒಂದು ಗಜಪಡೆಗೆ ಹೆಜ್ಜೆಯನ್ನು ಹಾಕ್ತಾ ಇರ್ತಕ್ಕಂಥದ್ದು. ನಾನು ಆಗಲೇ ಹೇಳಿದಾಗೆ ಈ ಬಾರಿಯ ದಸರಾ ಅದ್ದೂರಿಯಾಗಿ ಆಚರಣೆ ಮಾಡ್ತೇವೆ ಅಂತೇಳಿ ಸರ್ಕಾರ ಏನು ಕರೆಯನ್ನು ಕೊಟ್ಟಿತ್ತು, ಅದೇ ಥರದಲ್ಲಿ ಒಂದು ಸಾಕಷ್ಟು 3 ಕಿಲೋಮೀಟರ್ಗೂ ಹೆಚ್ಚಿನ ಒಂದು ಕಾಡಿನ ಪ್ರದೇಶದಲ್ಲಿ ಸಾಕಷ್ಟು ಒಂದು ಅಲಂಕಾರಗಳನ್ನು ರಸ್ತೆ ಉದ್ದಕ್ಕೂ ಕೂಡ ಮಾಡಿರ್ತಕ್ಕಂಥದ್ದು. ಅಲ್ಲದೆ ಈ ಬಾರಿಯ ದಸರಾದಲ್ಲಿ ಸಾಕಷ್ಟು 10,000ಕ್ಕೂ ಹೆಚ್ಚು ಮಂದಿ ದಸರಾ ಗಜಪಯಣದಲ್ಲೇ ಪಾಲ್ಗೊಂಡಿರ್ತಕ್ಕಂಥದ್ದು. ನಿಮಗೆ ದೃಶ್ಯಗಳಲ್ಲಿ ನನ್ನ ಕ್ಯಾಮ್ರಾಮನ್ ಪ್ಯಾನ್ ಮಾಡ್ತಾ ತೋರಿಸ್ತಾ ಹೋಗ್ತಾರೆ. ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಅಂದರೆ ಇನ್ನೂ ಕೂಡ ಆನೆ ಹಿಂಬದಿಯಲ್ಲಿ ಇನ್ನೂ ಕೂಡ ಒಂದು ಸುಮಾರು 500 ಮೀಟರ್ವರೆಗೂ ಕೂಡ ಜನರು ಸಾಲುಗಟ್ಟಿ ತಂಡೋಪತಂಡವಾಗಿ ಆನೆ ಹಿಂದೆಯಲ್ಲಿ ಹೆಜ್ಜೆ ಹಾಕ್ತಾ ಇರ್ತಕ್ಕಂತಹದ್ದು. ಈ ಒಂದು ದಸರಾ ಗಜಪಡೆ ಮೈಸೂರಿನ ಅರಣ್ಯ ಭವನಕ್ಕೆ ಹೋಗಿ ಇವತ್ತು ಒಂದು ವಾಸ್ತವ್ಯವನ್ನು ಹೂಡ್ತವೆ. ಮುಂದಿನ 7ನೇ ತಾರೀಕು ಸಾಂಪ್ರದಾಯಿಕ ಪೂಜೆಗಳೊಂದಿಗೆ ಇದೇ ಮಾದರಿನಲ್ಲಿ ದಸರಾ ಒಂದು ಗಜಪಡೆಯನ್ನ ಅರಮನೆ ಅಂಗಳಕ್ಕೆ ಕರೆದುಕೊಳ್ಳಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಕುಮಾರ್, ಅಶ್ವೇಗ ನ್ಯೂಸ್, ಮೈಸೂರು.